ಶುಕ್ರವಾರ ಮಧ್ಯಾಹ್ನ ಟೈಮಲ್ಲಿ ಒಂದು ಹೆಣ್ಮಗುಗೆ ಅತ್ಯಾಚಾರ 3 ಜನ ವ್ಯಕ್ತಿಗಳು ಮಾಡವ್ರೆ. 8 ವರ್ಷದ ಹೆಣ್ಮಗು, ಅದು ಏನು 2ನೇ ಕ್ಲಾಸ್ ಓದ್ತಾ ಇದೆ. ಆ ಮಗುಗೆ ಅತ್ಯಾಚಾರ ಮಾಡವ್ರೆ. 3 ಜನ ಆರೋಪಿಗಳು ಇಲ್ಲಿ ತನಕ ಬಂಧಿಸಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತೇನು ತಾರೀಕು 4ನೇ ತಾರೀಕು, ಇಲ್ಲಿವರೆಗೂ ಕೂಡ ಆ ಅಪರಾಧಿಗಳು ಯಾರು ಏನು ಅಂತ ಗುರುತು ಹಚ್ಚಿದ್ದಾನೆ, ಪತ್ತೆನೂ ಮಾಡ್ದಾನೆ. ಇವತ್ತವರೆಗೂ ಮೀನಾಮೇಷ ಎಳಿಸ್ತಾವ್ರೆ. ಯಾಕೆ ಈ ರೀತಿ ಎಳಿಸ್ತಾವ್ರೆ ಅಂತ ಗೊತ್ತಿಲ್ಲ. ನೊಂದಂಥ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಎಲ್ಲರ ಹೋರಾಟದ ಒಂದು ಗುರಿ. ಆ ಹೋರಾಟದ ಪರವಾಗಿ ಆ ನೊಂದಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಈ ಮೂಲಕ ನಮ್ಮೆಲ್ಲರ ಒತ್ತಾಯ. ಶುಕ್ರವಾರ ಮಕ್ಕಳು ಓದ್ಬಿಟ್ಟು ಸಂಜೆ 4 ಗಂಟೆಗೆ ಬರುವಾಗ ಸುಮಾರು ಒಂದು 4 ಜನ ಆರೋಪಿಗಳು ಮಗುನ ತಗೋಗಿ ಎತ್ಕೋಗಿ ರೇಪ್ ಮಾಡಿ ಅದನ್ನು ಬಿಟ್ಟು ಹೊಂಟೋಗ್ಬಿಟ್ರು. ಆ ಮಗುಗೆ ಮನೆಗೆ ಬಂದಾಗ ಆ ಮಗುಗೆ ಜ್ವರ ಬಂದಿತ್ತು. ಆ ಜ್ವರ ಬಂದಾಗ ಮಗು ತಾಯಿಗೆ ಹೇಳ್ತಿತ್ತು, ನನಗೆ ಜ್ವರ ಬಂದಿದೆ ಅಂತ. ಜ್ವರ ಬಂದ ತಕ್ಷಣವೇ ಗೌರ್ಮೆಂಟ್ ಆಸ್ಪತ್ರೆಗೆ ತಾಯಿ ಕರ್ಕೋದ್ಮೇಲೆ ಅಲ್ಲಿ ವಿಷಯ ಗೊತ್ತಾಗಿದೆ, ಇದು ರೇಪ್ ಆಗಿದೆ ಅಂತ. ಆ ವಿಷಯ ಗೊತ್ತಾದ ಮೇಲೆ ಸ್ಟೇಷನ್ಗೆ ಬಂದವ್ರೆ ಕಂಪ್ಲೇಂಟ್ ಕೊಡೋಕ್ಕೆ. ಕಂಪ್ಲೇಂಟ್ ಕೊಡುವಾಗ ನಮ್ಮ ಪೊಲೀಸ್ನವರು ಅದಕ್ಕೆ ಬೇಗ ಆಕ್ಷನ್ ತಗೊಂಡಿಲ್ಲ. ಯಾವುದೇ ಮಾತಾಗಲಿ ನಮ್ಮ ಪೊಲೀಸ್ನವರು ಕರೆಕ್ಟಾಗಿ ಕೂಡಿಸ್ಕೊಂಡು ಏನಾಗಿದೆ ಎತ್ತಕ್ಕಾಗಿದೆ ಅಂತ ಕೇಳ್ಕೊಂಡು ಅವ್ರನ್ನ ಆಕ್ಷನ್ ತಗೋಬೇಕಿತ್ತು. ಎಮರ್ಜೆನ್ಸಿ ಮಗು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು. ಆಮೇಲೆ ಅಲ್ಲೋಗಿ ಡಾಕ್ಟ್ರುಗಳು ಚೆಕ್ ಮಾಡಿದಾಗ ಏನೂ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಆಮೇಲೆ ಯಾರಿಗೂ ಒಳಗಡೆ ಬಿಟ್ಟಿಲ್ಲ, ಎಮರ್ಜೆನ್ಸಿ ವಾರ್ಡಲ್ಲಿ ಮಡಗಿದ್ರು. ಮಗು ತಾಯಿಗೂ ಒಳಗಡೆ ಬಿಟ್ಟಿಲ್ಲ. ಆಮೇಲೆ ಇದು ಎಲ್ಲರಿಗೂ ಗೊತ್ತಾಯಿತು ಈ ವಿಷಯ ಆಗಿದೆ ಅಂತ. ಹೋಗಿ ಪೊಲೀಸ್ನವ್ರನ್ನ ಕೇಳಿದಾಗ ಅವರು ಸರಿಗೆ ಉತ್ತರ ಕೊಟ್ಟಿಲ್ಲ. ಇದು ಮುಚ್ಚಕ್ಕೆ ಭಾಳ ಪ್ರಯತ್ನ ಪಡ್ತಾವ್ರೆ, ಬಟ್ಟು ಇದಕ್ಕೋಸ್ಕರನೇ ಉತ್ತರ ಯಾರು ಕೊಡ್ತಾ ಇಲ್ಲ. ಏನು ಅಂತ ಕೇಳೋಕ್ಕೆ ಯಾರೂ ಉತ್ತರ ಕೊಡ್ತಾ ಇಲ್ಲ. ಮುಚ್ಚಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲರೂ ಸೇರಿ ನಮ್ಮ ಮಂಡ್ಯ ಜನ, ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ತಮ್ಮ ಮಕ್ಕಳು ಎಲ್ಲರೂ ಸ್ಕೂಲ್ಗೆ ಹೋಗ್ತಾ ಇದೆ. ನಮ್ಮದು ಹೆಣ್ಮಗು ಇದ್ದಂಗೆ, ಒಂದು 7 ವರ್ಷದ ಮಗು ಏನೂ ಗೊತ್ತಿಲ್ಲ ಪಾಪ. ಇವತ್ತು ಅವ್ರಿಗಾಗೈತೆ, ನಾಳೆ ನಮಗೂ ಆಗುತ್ತೆ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇದನ್ನು ಆಕ್ಷನ್ ತಗೊಂಡು ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಗು ಗಾಬರಿ ಆಗಿದೆ, ಎಂಥವರು ಗಾಬರಿ ಆಗಿರ್ತದೆ. ಆ ಗಾಬರಿ ಇದರಲ್ಲಿ ನಾವು ಕೇಳಿದಾಗ ಉತ್ತರ ಕೊಡೋದಿಲ್ಲ, ಯಾರು ಅಷ್ಟೇ ಹೆದರ್ತದೆ ಮಗು. ಈ ಟೈಮ್ನಲ್ಲಿ ಬ್ರೈನ್ ಅಪ್ಸೆಟ್ ಆಗೋ ಕಾರಣ ಏನಕ್ಕೆ ಅಂದರೆ ಟೆನ್ಷನ್ ಇರುತ್ತೆ ಮಗು ತಾಯಿಗೆ. ಆಗ ಸಾವಿರಾರು ಜನ ಏನಾಯಿತು ಎತ್ತಗೆ ಅಂತ ಕೇಳಿದ್ರೆ ಅವರು ಹುಚ್ಚ ಆಗ್ಬಿಡ್ತಾರೆ, ಮೈಂಡ್ ಅಪ್ಸೆಟ್ ಆಗುತ್ತೆ. ಕೂಲಾಗಿ ಚೆನ್ನಾಗಿ ಕೂಡಿಸ್ಕೊಂಡು ಆರಾಮಾಗಿ ಮೆಲ್ಮೆಗೆ ಕೇಳಿದಾಗ ಅದನ್ನು ಉತ್ತರ ಕೊಡುತ್ತೆ. ಏಕ್ದಮ್ ಇವರೆಲ್ಲರೂ ಬಂದು ಪೊಲೀಸ್ನವರು ಅವರು ಇವರು ಹೋಗಿ ಕೇಳು, ಮೈಂಡ್ ಅಪ್ಸೆಟ್ ಆಗುತ್ತೆ. ಮಗು ಸಣ್ಣ ಮಗು, 7 ವರ್ಷ ಮಗು, ಯಾವ ಥರ ಕೇಳಬೇಕಂತ ಎಲ್ಲರಿಗೂ ಗೊತ್ತಿದೆ, ಯಾವ ಥರ ಮಗುನ ಕೇಳಬೇಕಂತ. ಆ ಥರ ಕೇಳ್ತಾ ಇಲ್ಲ ಅವರು, ಏಕ್ದಮ್ ಫೋರ್ಸ್ ಮಾಡೋದು, ಮುಚ್ಚೋ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕೇಸ್ನ ಮುಚ್ಚೋ ಪ್ರಯತ್ನ ಪಡ್ತಾ ಇದ್ದಾರೆ. ಇಡೀ ಮಂಡ್ಯ ಜಿಲ್ಲೆ, ಇಡೀ ಇಂಡಿಯಾದಲ್ಲಿ ಹೆಸರುವಾಸಿಗೆ ಇದೆ. ನಮ್ಮ ಮಂಡ್ಯ ಜನ, ಮಂಡ್ಯ ರೈತರು ಯಾವುದೇ ಕಾರಣಕ್ಕೂ ಈ ಕೇಸ್ನ ಬಿಟ್ಕೊಡ್ಬೇಡಿ. ಇವತ್ತು ನಮ್ಮ ಮನೇಲಾಗಿದೆ, ನಾಳೆ ನಿಮ್ಮ ಮನೇಲಾಗುತ್ತೆ. ನಾವೆಲ್ಲರೂ ಒಂದಿರಬೇಕು. ಮಕ್ಕಳನ್ನ ಭವಿಷ್ಯ ಹಾಳಾಗ್ತಾ ಇದೆ. ಮಕ್ಕಳು ಈಚೆ ಬರೋಕ್ಕೆ ಹೆದರ್ತಾ ಇದ್ದಾರೆ. ಎಲ್ಲ ಶಾಲೆಗಳಲ್ಲಿ ಅವ್ರ ತಾಯಿ ಮಕ್ಕಳಿಗೆ ಕಳಿಸೋದು ಭಾಳ ಹೆದರ್ತಾ ಇದ್ದಾರೆ. ಇವತ್ತು ಇದನ್ನು ಕತೆ ಆಗಿರೋದು ಎಲ್ಲ ಮಕ್ಕಳುಗಳು ಹೆದರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸೇರಿ ಇದನ್ನು ನಾನು ಒಂದು ಕೈ ಮುಗಿದು ಕೇಳ್ತಾ ಇದ್ದೀನಿ, ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಎಲ್ಲಿ ಗಂಟ ಹೋರಾಟ, ಎಲ್ಲಿ ಗಂಟ ಹೋರಾಟ, ಅಪರಾಧಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ಗಂಟ ಹೋರಾಟ, ಎಲ್ಲಿ ಗಂಟ ಹೋರಾಟ, ಅಪರಾಧಿಗಳಿಗೆ